ಏನು ಇವತ್ತು ರಾಜ್ಯ ಸರ್ಕಾರ ಬಡವರ ಮತ್ತು ಮಧ್ಯಮ ವರ್ಗದವರಿಗೆ ಏನು ಈ ಒಂದು ಪ್ರಹಾರ ಮಾಡಿದ್ದಾರೆ, ದರದ ಏರಿಕೆಯನ್ನು ಮಾಡಿದ್ದಾರೆ. ಇಡೀ ದೇಶದಲ್ಲಿ ಯಾವುದೇ ಮೆಟ್ರೋದಲ್ಲಿ ಈ ರೀತಿ ಏಕಾಏಕಿ 50%, 46ರಿಂದ 50% ಏನಿವತ್ತು ಬೆಲೆ ಏರಿಕೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಏನು ಜನಕ್ಕೆ, ಬಡವರಿಗೆ ಮತ್ತು ಮಧ್ಯಮ ವರ್ಗದ ಒಂದು ಜನಕ್ಕೆ ಏನು ಅನ್ಯಾಯ ಆಗಿದೆ ಅದರ ವಿರುದ್ಧ ಇವತ್ತು ರಾಜ್ಯ ಸರ್ಕಾರ ನೇರವಾಗಿ ಒಂದು ಕಡೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಜನಕ್ಕೆ ತೊಂದರೆ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಎಲೆಕ್ಟ್ರಿಸಿಟಿ ಬಿಲ್ಲು, ವಿದ್ಯುತ್ ಶಕ್ತಿ ಬಿಲ್ಲನ್ನು ಜಾಸ್ತಿ ಮಾಡಿರೋಂಥದ್ದು, ನೀರಿನ ದರ ಏರಿಕೆ ಮಾಡಿರೋಂಥದ್ದು, ಮತ್ತು ಮೊನ್ನೆ ತಾನೇ KSRTC ಮತ್ತು BMTC ಬಸ್ಗಳ ದರವನ್ನು ಏರಿಕೆ ಮಾಡೋಂಥದ್ದು, ಹಾಲಿನ ದರ ಏರಿಕೆ ಮಾಡಿರೋಂಥದ್ದು. ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ಮಾರ್ಗದರ್ಶಿ ದರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನ ನೆಮ್ಮದಿಯಾಗಿ ಇರೋಕ್ಕಾಗ್ತಾ ಇಲ್ಲ. ಬಡವರಿಗೆ ಇವರು ನಾವು ಉಚಿತವಾಗಿ ಬಸ್ ಪ್ರಯಾಣ ಕೊಡ್ತೀವಿ ಅಂತೇಳಿ ಮತ್ತು ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತೇಳಿ ಬೇರೆ ಕಡೆಯಿಂದ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮೂಡಾ ಕೇಸಲ್ಲಿ ಮತ್ತು ಅವ್ರದ್ದೇ ಆದಂಥ ಒಂದು ಭ್ರಷ್ಟಾಚಾರದ ಆಧಾರದ ಮೇಲೆ ಇವತ್ತು ವಾಲ್ಮೀಕಿ ಹಗರಣ ಆಗಿರ್ಬೋದು, ಈ ರೀತಿ ಅನೇಕ ಹಗರಣಗಳಿದ್ದಾಗಲೂ ಬೇರೆ ಬೇರೆ ರೀತಿಯಲ್ಲಿ ಅವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಒಂದು ನಿಲುವೇನಪ್ಪ ಅಂತಂದರೆ, ಜನರಿಗೆ, ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಆಗ್ತಾಯಿದ್ದ ಅನ್ಯಾಯಕ್ಕೆ ನೀವು ದಯವಿಟ್ಟು ಕೂಡಲೇ ಈ ಒಂದು ದರ ಏರಿಸಿರೋಂಥದ್ದನ್ನ ನೀವು ಇಳಿಸಬೇಕು. ದಯವಿಟ್ಟು ಜನರ ಪರವಾಗಿ ನೀವು ಕೆಲಸ ಮಾಡಬೇಕು. ಜನರ ವಿರೋಧಿ ಕೆಲಸ ಮಾಡ್ತಾ ಇದ್ದೀರಾ. ದಯವಿಟ್ಟು ಮುಖ್ಯಮಂತ್ರಿಗಳು ಇದನ್ನು ಗಮನಕ್ಕೆ ತಗೊಂಡು ಇವತ್ತೇನೆ ನೀವು ಈ ಒಂದು ದರ ಏರಿಸಿರೋಂಥದ್ದನ್ನ ವಾಪಸ್ ತಗೊಬೇಕು ಅಂತೇಳಿ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಪರವಾಗಿ ಇವತ್ತು ನಾವೊಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಸ್ವಾಮಿಗಳೇ, ಇದು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದನ್ನು ಹಮ್ಮಿಕೊಂಡಿದ್ದಾರೆ. ಅವತ್ತು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಂತೇಳಿ ಈ ಒಂದು ಪ್ರತಿಭಟಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.